ಹಾಯ್ ಹಲೋ ನಮಸ್ಕಾರ. ಅಮ್ಮೀಸ್ ಕುಕ್ಕರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಸಲದ ವೀಕೆಂಡ್ಗೆ ನಾನ್ ವೆಜ್ ಇಷ್ಟಪಡುವವರಿಗೆ ಒಂದು ಸೂಪರ್ಬ್ ಆಗಿರುವಂತಹ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಇದೇನು ಅಂತಂದರೆ ನಮ್ಮ ಮನೆಯಲ್ಲಿ ಜಸ್ಟ್ ಒಂದು ರೋಟಿ ಗ್ರಿಲ್ ಅಥವಾ ಕುಲ್ಚಾ ಮಾಡುವ ಗ್ರಿಲ್ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿರುವಂತಹ ಯಾವ ಹೋಟೆಲ್ ರುಚಿಗಿಂತನೂ ಕಮ್ಮಿ ಇಲ್ಲದಾಗಿ ಚಿಕನ್ ತಂದೂರಿನ ಅದ್ಭುತವಾಗಿ ಮಾಡ್ಬೋದು. ಆ ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ಈ ರೆಸಿಪಿನ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ತುಂಬಾ ಈಸಿ ಆಗಿದೆ. ನೀವು ಒಂದ್ಸರಿ ಇದನ್ನ ಮಾಡಿ ತಿಂದರೆ ಹೌದಾ ಇಷ್ಟೊಂದು ಟೇಸ್ಟಿಯಾಗಿ ಚಿಕನ್ ತಂದೂರಿನ ಮನೇಲಿ ಮಾಡ್ಬೋದಾ ಅಂತ ಯೋಚಿಸ್ತೀರಾ. ಅಷ್ಟೊಂದು ಟೇಸ್ಟಿಯಾಗಿದೆ ಈ ರೆಸಿಪಿ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಈ ತುಂಬಾ ಟೇಸ್ಟಿಯಾಗಿರುವಂತಹ ರುಚಿಯಾಗಿರುವಂತಹ ಸ್ಮೋಕಿ ಚಿಕನ್ ತಂದೂರಿನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇಂಗ್ರೀಡಿಯೆಂಟ್ಸ್ ಲಿಸ್ಟೆಲ್ಲ ಹಾಕ್ಕೊಂಡಿದ್ದೀನಿ, ಏನೆಲ್ಲ ಬೇಕಾಗುತ್ತೆ ಅಂತ ನೋಡಿಕೊಂಡು ಮೊದಲೇ ಎಲ್ಲದನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾವಿಲ್ಲಿ ಚಿಕನನ್ನು 2 ಟೈಮ್ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. 3 ಲೆಗ್ ಪೀಸ್ ಚಿಕನ್ ಲೆಗ್ ಪೀಸನ್ನು ತೊಳೆದಿಟ್ಟು ತಗೊಂಡಿದ್ದೇನೆ. ಅದರ ವಾಟರ್ ಕಂಟೆಂಟೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅದಾದ ನಂತರ ಆ ಲೆಗ್ ಪೀಸನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. 3 ಚಿಕನ್ ಲೆಗ್ ಪೀಸನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾವು ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಂಡು ಫಸ್ಟ್ ಒಂದು ಟೈಮ್ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಖಾರ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಲ್ಟ್, ಆಮೇಲೆ ಒಂದು 1/4ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಲಿಂಬೆನ ಹಾಕ್ಕೊಂಡು ನಾವು ಇನಿಷಿಯಲಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಇಡ್ಬೋದು. ಅಂದರೆ ಹುಳಿ ಮತ್ತು ಸಾಲ್ಟ್ ಎಲ್ಲ ಇದೆಯಲ್ಲ ಚಿಕನ್ನಿಗೆ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಸೊ ಆದ್ದರಿಂದ ಒಂದು 15 ಮಿನಿಟ್ಸ್ ಇದನ್ನ ಹಾಗೇ ಇಟ್ಬಿಡಿ. ನೆಕ್ಸ್ಟ್ ನಾವು ಮೇನ್ ಮ್ಯಾರಿನೇಷನ್ಗೆ ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು 2 ಗ್ರೀನ್ ಚಿಲ್ಲಿ, ಒಂದು ಸ್ವಲ್ಪ ಪುದೀನ ಲೀವ್ಸ್, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಲೀವ್ಸ್ ಮತ್ತು ಸ್ವಲ್ಪ ಶುಂಠಿ ಹಾಕೋಬಹುದು. ಕೆಲವರು ತಂದೂರಿಗೆ ಗ್ರೀನ್ ಪೇಸ್ಟ್ ಹಾಕ್ಕೊಳ್ಳಲ್ಲ, ಬಟ್ ಗ್ರೀನ್ ಪೇಸ್ಟ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ವಾಟರ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ತುಂಬ ತೆಳು ಮಾಡಬೇಡಿ, ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ. ಇವಾಗ ಮೇನ್ ಮ್ಯಾರಿನೇಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಚಿಕನ್ನು ರೆಡಿಯಾಗಿದೆ. ಅದಾದ ನಂತರ ನಮಗೆ ಗ್ರೀನ್ ಪೇಸ್ಟ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನ ನಾವು ಮೇನ್ ಮ್ಯಾರಿನೇಷನ್ ಮಾಡಿ ಒಂದು 30 ಮಿನಿಟ್ಸ್ ಇಡಬೇಕಾಗುತ್ತೆ. ಒಂದು ಬೌಲ್ ತಗೊಳ್ಳಿ. ಬೌಲಿಗೆ ತಿಕ್ ಯೋಗರ್ಟನ್ನು ಹಾಕೋಬೇಕಾಗುತ್ತೆ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಯೋಗರ್ಟನ್ನು ಹಾಕೋಬಹುದು. ಯೋಗರ್ಟ್ ಇಲ್ಲದಿದ್ದರೆ ಮೊಸರನ್ನು ಹಾಕೋಬಹುದು, ಬಟ್ ಯೋಗರ್ಟ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್. ನಾನೊಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಯೋಗರ್ಟ್ ತಗೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ನೋಡಿ ಇಷ್ಟು ತಿಕ್ಕಾಗಿದೆ ಗ್ರೀನ್ ಪೇಸ್ಟ್, ಇದಿಷ್ಟು ತಿಕ್ಕಾಗಿರಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ, ಮಿರ್ಚಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಒಂದು ಅರ್ಧದಿಂದ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋಬಹುದು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ನೀವು ಇನಿಷಿಯಲ್ ಮ್ಯಾರಿನೇಷನ್ಗೆ ಏನಾದರೂ ಸ್ವಲ್ಪ ಅರಿಶಿನ ಹಾಕಿದರೆ ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಂಡ್ರೆ ಸಾಕು. ಅದಾದ ನಂತರ ಒಂದು ಸ್ವಲ್ಪ ಮ್ಯಾಂಗೋ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಹಾಕೊತಾ ಇದ್ದೀನಿ. ಮ್ಯಾಂಗೋ ಪೌಡರ್ ಇಲ್ಲದಿದ್ದರೆ ನೀವು 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸನೂ ಹಾಕೋಬಹುದು. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ಹಾಕೊತಾ ಇದ್ದೀನಿ. ಸೊ ಸಾಲ್ಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಕೂಡ ಒಂದು ಸ್ವಲ್ಪ ಹಾಕಿರ್ತೀರಾ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಇವಾಗ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಮಿಕ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ.
ಯೋಗರ್ಟ್ ಮತ್ತು ನಮ್ಮದು ಗ್ರೀನ್ ಪೇಸ್ಟ್ ತಿಕ್ಕಾಗಿರೋದ್ರಿಂದ ಈ ಥರ ತಿಕ್ಕಾಗಿರೋ ಪೇಸ್ಟ್ ರೆಡಿಯಾಗಿದೆ. ಇದಿಷ್ಟು ತಿಕ್ಕಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಔಟ್ಪುಟ್ ಇದೆಯಲ್ಲ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಮಿಕ್ಸಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಕೊಂಡು ಇದರಲ್ಲಿ ಒಂದು 30 ಮಿನಿಟ್ಸ್ ಅದೇ ಥರ ಬಿಡಬೇಕಾಗುತ್ತೆ. 30 ಮಿನಿಟ್ಸ್ ಈ ಮಿಕ್ಸಲ್ಲಿ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಚಿಕನ್ನಿಗೆ ಚೆನ್ನಾಗಿ ಮಸಾಲನ ಕೋಟ್ ಮಾಡಿಕೊಂಡು ನಿಯರ್ಲಿ ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಗೀ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಆಮೇಲೆ ನೀವು ಇದನ್ನು ನಾನು ಫಸ್ಟ್ ಒಂದ್ಸರಿ ಪ್ಯಾನಲ್ಲಿ ಫ್ರೈ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮ್ಯಾರಿನೇಟ್ ಆಗಿರುವಂತಹ ಚಿಕನ್ ರೆಡಿಯಾಗಿದೆ, 30 ಮಿನಿಟ್ಸ್ ಆಗಿದೆ. ಇವಾಗ ತಂದೂರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಸ್ಟವ್ ಮೇಲೆ ಪ್ಯಾನ್ ಇಡಿ, ಲೈಟ್ ಉರಿಯಲ್ಲಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೀ ಹಾಕೋಬಹುದು ಅಥವಾ ಬಟರ್ ಕೂಡ ಹಾಕೋಬಹುದು. ಹಾಕ್ಕೊಂಡು ಇವಾಗ ಮ್ಯಾರಿನೇಟ್ ಆಗಿರುವಂತಹ ಚಿಕನನ್ನು ಫಸ್ಟ್ ಒಂದ್ಸರಿ ನಾವು ಬೇಯಿಸಬೇಕಾಗುತ್ತೆ. ಯಾಕಂತಂದರೆ ಡೈರೆಕ್ಟಾಗಿ ನಾವು ಸ್ಮೋಕಲ್ಲಿ ಬೇಯಿಸೋಕ್ಕಾಗಲ್ಲ, ಅದು ಬೇಯಲ್ಲ. ಆದ್ದರಿಂದ ನಾನು ಫಸ್ಟ್ ಇದನ್ನ ಪ್ಯಾನಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟ್ ಸ್ಮೋಕಲ್ಲಿ ಬೇಯಿಸ್ತೇನೆ. ಇವಾಗ ನೋಡಿ, ಪ್ಯಾನಲ್ಲಿ ಫಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಲೆಗ್ ಪೀಸನ್ನು ಹಾಕ್ಕೊಂಡು ಆ ಗೀ ಕಾದ ನಂತರ ಚಿಕನ್ ಲೆಗ್ ಪೀಸನ್ನು ಹಾಕ್ಕೊಂಡು ನಾವಿದನ್ನ ಬೇಯಿಸಬೇಕಾಗುತ್ತೆ. 4 to 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೈಡ್ ಬೇಯಿಸಿ ಆದ ನಂತರ ಇವಾಗ ಅದನ್ನ ನೀವು ಮಗುಚಿ ಹಾಕಿ ಮತ್ತೊಂದು ಸೈಡಿಗೆ 4 ರಿಂದ 5 ನಿಮಿಷ ಬೇಯಿಸಬೇಕಾಗುತ್ತೆ. ಆವಾಗ ಎರಡೂ ಕಡೆ ಚಿಕನ್ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ನಾನಿವಾಗ ಇದನ್ನ ಮಗುಚಿ ಹಾಕಿ ಒಂದು ಸೈಡ್ ಬೆಂದಿದೆ ಆಲ್ಮೋಸ್ಟು. ಇವಾಗ ಇದನ್ನ ಮಗುಚಿ ಹಾಕಿ ಇನ್ನು ಒಂದು 4 ರಿಂದ 5 ನಿಮಿಷ ಕ್ಲೋಸ್ ಮಾಡಿಟ್ಟು ಬೇಯಿಸ್ತೇನೆ. ಮೀಡಿಯಮ್ ಉರಿಯಲ್ಲಿ ಬೇಯಿಸಿ, ಜಾಸ್ತಿ ಉರಿ ಇಟ್ಟು ಬೇಯಿಸಿದರೆ ಫುಲ್ ಮಸಾಲೆ ಎಲ್ಲ ಬರ್ನ್ ಆಗೋಗುತ್ತೆ. ಮಸಾಲೆ ಬರ್ನ್ ಆಗೋಕ್ಕೆ ಬಿಡಬೇಡಿ. ಮೀಡಿಯಮ್ ಅಥವಾ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸಬೇಕಾಗುತ್ತೆ. ಒಂದೊಂದು ಸೈಡನ್ನು 3 ರಿಂದ 4 ನಿಮಿಷ ಬೇಯಿಸಬೇಕಾಗುತ್ತೆ. ಆಲ್ಮೋಸ್ಟ್ ಎರಡೂ ಕಡೆ ಚಿಕನ್ ಬೆಂದಿದೆ ನೋಡಿ, ರೋಸ್ಟ್ ಟೈಪ್ ಆಗಿದೆ. ಇದೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಬೇಕಾದರೆ ಫೋಕ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ. ಪ್ಯಾನಲ್ಲಿ ಫ್ರೈ ಆಗಿರುವಂತಹ ಚಿಕನ್ ರೆಡಿ ಆಗಿದೆ. ಇವಾಗ ನಾವಿದನ್ನ ಸ್ಮೋಕಿ ಫ್ಲೇವರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡಿದ್ರಲ್ಲಿ ಮಸಾಲೆ ಏನಾದರೂ ಉಳ್ಕೊಂಡಿದ್ರಿ ಆವಾಗ ನಾವು ಈ ಚಿಕನ್ಗೆ ಇದನ್ನ ಕೋಟ್ ಮಾಡಿಕೊಂಡು ಇವಾಗ ಫೈರಲ್ಲಿ ಬೇಯಿಸ್ಬೋದು. ಉಳ್ಕೊಂಡಿರೋ ಮಸಾಲೆನ ಚೆನ್ನಾಗಿ ಚಿಕನ್ ಮೇಲೆ ಕೋಟ್ ಮಾಡ್ಕೊಳ್ಳಿ. ಕೋಟ್ ಮಾಡ್ಕೊಂಡು ಇವಾಗ ಫೈರಲ್ಲಿ ಬೇಯಿಸೋಣ ನಾವು. ಇವಾಗ ಫೈನಲ್ ಸ್ಟೆಪ್, ನಾವು ಈ ಚಿಕನನ್ನು ಫೈರಲ್ಲಿ ಬೇಯಿಸಬೇಕು. ಮನೆಯಲ್ಲಿ ರೋಟಿ ಮಾಡುವಂತಹ ಗ್ರಿಲ್ ಇದ್ದರೆ ಅದನ್ನ ಸ್ಟವ್ ಮೇಲೆ ಪ್ಲೇಸ್ ಮಾಡಿ ಲೈಟ್ ಉರಿಯಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಇಟ್ಟು ಅದರ ಮೇಲೆ ನಾವು ಈ ಚಿಕನನ್ನು ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. 3 ಲೆಗ್ ಪೀಸನ್ನು ನಾನು ಈ ಥರ ಜೋಡಿಸಿರ್ತಾ ಇದ್ದೀನಿ ನೋಡಿ. ಲೈಟ್ ಫ್ಲೇಮ್ ಇಟ್ಕೊಳ್ಳಿ. ಲೈಟ್ ಫ್ಲೇಮ್ ಇಟ್ಕೊಂಡು ಚಿಕನನ್ನು ಈ ಥರ ಪ್ಲೇಸ್ ಮಾಡಿ ಸ್ವಲ್ಪ ಹೊತ್ತು 2-3 ನಿಮಿಷ ಬೆಂದಾದ ನಂತರ ಅದನ್ನ ಮಗುಚಿ ಹಾಕಿ ನೀಟಾಗಿ ಎಲ್ಲ ಕಡೆನೂ ಈಕ್ವಲೆಂಟಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಮಿಡ್ಲ್ ಫ್ಲೇಮಲ್ಲಿ ಚಿಕನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಗ್ರಿಲ್ಲನ್ನು ನೀವು ಆ ಕಡೆ ಈ ಕಡೆ ಸ್ವಲ್ಪ ಸರಿಸ್ಕೊಂಡು ಕರೆಕ್ಟಾಗಿ ಆ ಫೈರಲ್ಲಿ ಎಲ್ಲ ಕಡೆನೂ ಈ ಥರ ಬೇಯಿಸ್ಕೋಬೇಕು. ನೋಡಿ, ಚಿಕನಿಗೆ ಚೆನ್ನಾಗಿರುವಂತಹ ಸ್ಮೋಕಿ ಫ್ಲೇವರ್ ಬಂದಿದೆ. ಈಗ ಸೂಪರ್ಬ್ ಆಗಿರುವಂತಹ ಸ್ಮೋಕಿ ತಂದೂರಿ ಚಿಕನ್ ರೆಡಿ ಆಗ್ತಾ ಇದೆ. ನೋಡಿದ್ರಲ್ಲ, ಇಷ್ಟೇ ಇರೋದು. ಎಷ್ಟು ಈಸಿಯಾಗಿ ಸುಲಭವಾಗಿ ಸ್ಪೈಸಿ ಆಗಿರುವಂತಹ ಸ್ಮೋಕಿ ಆಗಿರುವಂತಹ ತಂದೂರಿ ಚಿಕನನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಾವು ಯೋಗರ್ಟ್ ಮತ್ತು ಇದಕ್ಕೆ ಗ್ರೀನ್ ಪೇಸ್ಟ್ ಹಾಕೋದ್ರಿಂದ ಇದರ ಫ್ಲೇವರ್ ಅದ್ಭುತವಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಯಾವ ರೆಸ್ಟೋರೆಂಟ್ಗಳಲ್ಲಿ ನೀವು ತಿನ್ನೋ ತಂದೂರಿ ಚಿಕನ್ಗಿಂತನೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು ಕೂಡ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ರಿಗೂ ಹ್ಯಾಪಿ ವೀಕೆಂಡ್.